ಏನಂದ್ರೆ ದಾವೀದನ ಪಟ್ಟಣದಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. So the people who are in darkness will see a sudden light. ಕತ್ತಲೆಯಲ್ಲಿರ್ತಕ್ಕಂಥ ಜನ ಅದ್ಭುತವಾದಂತ ಒಂದು ಪ್ರಕಾಶವನ್ನ ಕಾಣಲಿಕ್ಕಿದ್ದಾರೆ. Those who are in bondage will get deliverance. ಯಾರೆಲ್ಲ ಕಟ್ಟು ಬಂಧನಗಳಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಏರ್ಪಡುವಂತದ್ದಾಗಿದೆ. Those who are sick will get healed. ಅಸೌಖ್ಯವಿಲ್ಲದಂತ ರೋಗಸ್ಥರು ಬಿಡುಗಡೆಯನ್ನ ಹೊಂದಿಕೊಳ್ಳುವಂತವರಾಗಿದ್ದಾರೆ. This is the happy news that God wants to share you this night. ಈ ರಾತ್ರಿಯಲ್ಲಿ ದೇವರು ನನ್ನೊಟ್ಟಿಗೆ ನಿಮಗೆ ತಿಳಿಸಲಿಕ್ಕಿರ್ತಕ್ಕಂಥ ಸಮಾಚಾರ ಇದು ಆಗಿದೆ. Holy Spirit has come to touch you. ಪರಿಶುದ್ಧಾತ್ಮನು ಇಲ್ಲಿ ಬಂದಿದ್ದಾನೆ ನಿಮ್ಮನ್ನ ಮುಟ್ಟಲಿಕ್ಕಾಗಿ. Holy Spirit has come to heal you. ಪರಿಶುದ್ಧಾತ್ಮನು ನಿಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಬಂದಿದ್ದಾನೆ. So you have to be available to God. ನೀವು ದೇವರಿಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡಬೇಕಾಗಿದೆ. God will change your circumstance. ನಿನ್ನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸುವಂತವನಾಗಿದ್ದಾನೆ. What you fear will not come to pass. ನೀವು ಯಾತಕ್ಕೋಸ್ಕರ ಎದುರಿಸ್ತೀರೋ ಅದು ನಿಮ್ಮ ಮುಂದೆ ಇನ್ನು ಬರೋದಿಲ್ಲ. Because Jesus has come to this city to heal you. ಯಾಕಂದರೆ ಯೇಸು ಕ್ರಿಸ್ತನು ದಾವೀದನ ಪಟ್ಟಣಕ್ಕೆ ಬಂದಂತದ್ದು ಯಾಕಂದ್ರೆ ಬಿಡುಗಡೆ ಮಾಡ್ಲಿಕ್ಕಾಗಿ ಇಲ್ಲಿಗೂ ಅದಕ್ಕೋಸ್ಕರ ಬಂದಿದ್ದಾನೆ. Jesus has come in this town to deliver you. ಯೇಸು ಕ್ರಿಸ್ತನು ಈ ಪಟ್ಟಣಕ್ಕೆ ಬಂದಿರತಕ್ಕಂಥದ್ದು ನಿಮ್ಮನ್ನ ಬೆಳೆಸಲಿಕ್ಕೋಸ್ಕರ. Today is the day of breakthrough for everyone. ನಿಮ್ಮೆಲ್ಲರಿಗೂ ಈ ದಿನ ಬಿಡುಗಡೆ ದಿನವಾಗಿದೆ. So here the verse is saying a good news. ಇಲ್ಲಿ ದೇವರ ವಾಕ್ಯದ ನೋಡ್ತೇವೆ, ಇದು ಶುಭ ಸಮಾಚಾರ ಎಂಬುದಾಗಿ. So when you hear that Jesus has come here, you must be happy. ಯೇಸು ಕ್ರಿಸ್ತನಲ್ಲಿ ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ನೀವೆಲ್ಲರೂ ಸಂತೋಷಪಡವರಾಗಿರಬೇಕು. Wherever Jesus went, people are healed and delivered. ಎಲ್ಲೆಲ್ಲ ಯೇಸು ಸ್ವಾಮಿ ಹೋದನೋ ಅಲ್ಲೆಲ್ಲ ಜನರು ಬಿಡುಗಡೆ And you will not be in the old stage. ಅವರು ಹಳೆಯ ಸ್ವಭಾವದಲ್ಲಿ ಇರುವುದಿಲ್ಲ. He has come to take you. ಆತನು ಬಂದಂತದ್ದು ನಿಮ್ಮನ್ನ ಕರೆದುಕೊಂಡು ಹೋಗಲು. He has come to lift you. ನಿಮ್ಮನ್ನ ಮೇಲಕ್ಕೆತ್ತಲು. And he has come to heal you. ನಿಮ್ಮನ್ನ ಸೌಖ್ಯಪಡಿಸಲು. And how much more you delight, ನೀವು ಇನ್ನೆಷ್ಟು ಮಾತ್ರ ಸಂತೋಷವುಳ್ಳವರಾಗಿರಬೇಕು. the more you are blessed. ನೀವು ತುಂಬಾ ಆಶೀರ್ವದಿಸಲ್ಪಟ್ಟಂತವರಾಗಿದ್ದೀರಿ. The enemy cannot stay in the body. ನಿಮ್ಮ ಶರೀರದಲ್ಲಿ ಯಾವ ಶತ್ರು ವಾಸ ಮಾಡಲಿಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ. Because the light has dawned here. ಯಾಕಂದರೆ ಆ ಬೆಳಕು ಇಲ್ಲಿ ಒಳೆದಿದೆ. The light of Jesus is shining in this room. ಯೇಸು ಕ್ರಿಸ್ತನ ಬೆಳಕು ಈ ಒಂದು ಕೊಠಡಿಯಲ್ಲಿ ಅದು ಪ್ರಕಾಶಿಸುವಂತದಾಗಿದೆ. The light of Jesus is shining in this ministry. ಈ ಸೇವೆಯಲ್ಲಿ ಕೂಡ ದೇವರ ಆ ಪ್ರಕಾಶ, ಕ್ರಿಸ್ತನ ಪ್ರಕಾಶವು The light of Jesus has come upon every person here. ಎಲ್ಲ ನೀವು ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರ ಮೇಲೆ ಆ ಕ್ರಿಸ್ತನ ಬೆಳಕು ಪ್ರಕಾಶಿಸುವಂತ